ಅದು ಒಂದು ದಿನ ರಾತ್ರಿ ಸಮಯ. ಅನಾಮಿಕಾ ಬಹಳ ಭಯದಿಂದ ಓಡುತ್ತಾ ಇರುತ್ತಾಳೆ. ಆಕೆ ಮೇಲಾಗಿ ಗರ್ಭವತಿ. ಎಷ್ಟೋ ನೋವಿನಿಂದ ಓಡುತ್ತಾ ಇರುತ್ತಾಳೆ ಅನಾಮಿಕಾ. ಒಂದು ಮರದ ಹತ್ತಿರ ಬರುತ್ತಾಳೆ. ಬಹಳ ದುಃಖ ಪಡುತ್ತಿರುತ್ತಾಳೆ. ಭಗವಂತ, ನನ್ನ ಅತ್ತೆಗೆ ನಾನು ಕಾಣಿಸದಂತೆ ಮಾಡು. ದಯವಿಟ್ಟು ನಾನು ಅವಳಿಗೆ ಕಾಣಿಸಿಕೊಂಡ್ರೆ ಅವಳು ನನ್ನನ್ನ ಮತ್ತು ನನ್ನ ಮಗುವನ್ನ ಸಾಯಿಸ್ತಾಳೆ ಎಂದು ಅನಾಮಿಕಾ ಅಳುತ್ತಾ ದುಃಖ ಪಡುತ್ತಾ ಇರುತ್ತಾಳೆ. ಆಗಲೇ ಅಲ್ಲಿಗೆ ಒಬ್ಬ ಮೂಲಿಕೆ ಮಾರುವ ಹೆಂಗಸು ಮೂಲಿಕೆಗಾಗಿ ಅರಸುತ್ತಾ ಬರುತ್ತಾ ಇರುತ್ತಾಳೆ. ಅಷ್ಟು ರಾತ್ರಿ ಸಮಯದಲ್ಲಿ ಮರದ ಹತ್ತಿರ ಯಾರೋ ನಿಂತಿದ್ದಾರೆ ಅಂದುಕೊಳ್ಳುತ್ತಾ ಅನಾಮಿಕಳ ಹತ್ತಿರ ಬರುತ್ತಾಳೆ. ಯಾರಮ್ಮ ನೀನು? ನೋಡುತ್ತಲೇ ಗರ್ಭವತಿ ಆಗಿದ್ದೀಯಾ. ಇಷ್ಟು ರಾತ್ರಿ ಸಮಯದಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ನನ್ನದು ಕೃಷ್ಣಾಪುರ ಅನ್ನುವ ಗ್ರಾಮ. ನನಗೆ ಅದೇ ಊರಿನಲ್ಲಿರುವ ಕಿರಣನ ಜೊತೆ ಮದುವೆ ಆಯಿತು. ನನಗೆ ಮದುವೆ ಆದ ನಂತರ 2 ಹೆಣ್ಣು ಮಕ್ಕಳು ಹುಟ್ಟಿದರು. ಹೆಣ್ಣು ಮಕ್ಕಳು ಹುಟ್ಟಿದರು ಅಂತ ನನ್ನ ಅತ್ತೆ ಅನ್ಯಾಯವಾಗಿ ಸಾಯಿಸಿದಳು. ಈಗ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವನ್ನು ಕೂಡ ಸಾಯಿಸಬೇಕು ಅಂತ ನೋಡ್ತಾ ಇದ್ದಾಳೆ. ಯಾಕೆಂದ್ರೆ ಯಾರೋ ಜಾತಕ ನೋಡುವವನು ಮತ್ತೆ ಹುಟ್ಟುವುದು ಹೆಣ್ಣು ಮಗುವೆ ಅಂತ ಹೇಳಿದ್ದಾನೆ. ಈ ಸಲ ನನ್ನನ್ನು ನನ್ನ ಮಗುವನ್ನು ಹುಟ್ಟಿನಲ್ಲೇ ಸಾಯಿಸಬೇಕು ಅಂತ ನೋಡ್ತಾ ಇದ್ದಾಳೆ. ನಾನು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅದಕ್ಕೆ ನನ್ನನ್ನು ಕೂಡ ಸಾಯಿಸಲಿಕ್ಕೆ ನಿಶ್ಚಯವಾಗಿದ್ದಾಳೆ. ಅದಕ್ಕೆ ಮನೆಯಿಂದ ತಪ್ಪಿಸಿಕೊಂಡು ಹೊರಗಡೆ ತಿರುಗ್ತಾ ಇದ್ದೀನಿ. ಹಾಗೆ ಈ ಊರು ಸೇರಿಕೊಳ್ಳುತ್ತಿದ್ದೇನೆ. ಅಯ್ಯೋ, ಹಸುಗೂಸನ್ನ ಹೇಗೆ ಸಾಯಿಸ್ಲಿಕ್ಕೆ ಕೈ ಬಂತು ರಾಕ್ಷಸಿ? ನೀನೇನು ಭಯಪಡಬೇಡ, ನಾನು ನಿನಗೆ ಒಂದು ಒಳ್ಳೆ ಮೂಲಿಕೆ ಕೊಡ್ತೀನಿ ಎಂದು ಹೇಳಿ ಕೆಲವು ಮೂಲಿಕೆಗಳ ರಸ ತೆಗೆದು ಅವಳಿಗೆ ಕೊಡುತ್ತಾಳೆ. ಅನಾಮಿಕಾ ಅದನ್ನು ಕುಡಿಯುತ್ತಾಳೆ. ನಿಮಗೆ ಬಹಳ ಕೃತಜ್ಞತೆಗಳಮ್ಮ. ಇನ್ನು ನೀನು ನಿನ್ನ ಅತ್ತೆ ಹತ್ತಿರ ಹೋಗಮ್ಮ. ನಿನ್ನ ಅತ್ತೆ ನಿನಗೆ ಏನೂ ಮಾಡಲಾರಳು ಎಂದು ಧೈರ್ಯ ಹೇಳಿ ಅನಾಮಿಕಳನ್ನು ಕಳಿಸುತ್ತಾಳೆ. ಅನಾಮಿಕಾ ಅತ್ತೆಗೆ ಎದುರಾಗುತ್ತಾಳೆ. ಆಕೆಗೆ ಎದುರಾಗಿದ್ದಕ್ಕೆ ಆಕೆ ಎಷ್ಟೋ ಸಂತೋಷ ಪಡುತ್ತಾಳೆ. ಬಾರೇ, ನಿನಗಾಗಿ ಕಾಯ್ತಾ ಇದ್ದೀನಿ, ಬಾ. ಎಷ್ಟು ದಿನ ಅಂತ ತಪ್ಪಿಸ್ಕೊಳ್ತೀಯಾ? ಮನೆಗೆ ಹೋಗೋಣ ಬಾ, ಸಿಕ್ಕಿಯಲ್ಲ ನನ್ನ ಕೈಯಲ್ಲಿ ಎಂದು ಬಲವಂತವಾಗಿ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಆಕೆಗೆ ಬಲವಂತವಾಗಿ ಯಾವುದೋ ರಸವನ್ನು ಕುಡಿಸಬೇಕು ಎಂದು ನೋಡುತ್ತಾಳೆ ಅತ್ತೆ. ಆಕೆ ಹಾಗೆ ಕುಡಿಸಬೇಕು ಅಂತ ನೋಡುತ್ತಾ ಇರುವಾಗ ಒಂದೇ ಸಲಕ್ಕೆ ಅನಾಮಿಕಳ ಸುತ್ತಲೂ ಬೆಂಕಿ ಏಳುತ್ತದೆ. ಅದನ್ನೆಲ್ಲ ನೋಡುತ್ತಿದ್ದ ಅತ್ತೆ ಭಯಪಡುತ್ತಾಳೆ. ಅಯ್ಯೋ, ಏನೋ ಈ ಬೆಂಕಿ? ಅನಾಮಿಕಾ, ಈ ಬೆಂಕಿ ಆರಿಸೆ ಎಂದು ಅತ್ತೆ ಕೂಗುತ್ತಾ ಇರುತ್ತಾಳೆ. ಆ ಬೆಂಕಿಯನ್ನು ನೋಡಿದ ಅನಾಮಿಕಾ ಕೂಡ ಬಹಳ ಭಯಪಟ್ಟು ಹೋಗುತ್ತಾಳೆ. ಏನಿದೆಲ್ಲ, ನನಗೇನೂ ಅರ್ಥವಾಗ್ತಿಲ್ಲ ಎಂದು ಕೈಯನ್ನು ಚಾಚಿ ಹಿಡಿಯುತ್ತಾಳೆ. ಆಕೆ ಹಾಗೆ ಕೈ ಚಾಚುತ್ತಲೇ ಆ ಬೆಂಕಿ ಹಾಗೆ ಆರಿ ಹೋಗುತ್ತದೆ. ಏನೇ ಮಾಯಗಳು ಕಲ್ತ್ಕೊಂಡು ಬಂದಿದ್ಯಾ? ನಿನ್ನ ಕೆಲಸ ಮಾಡ್ತೀನಿ ಇರು ಎಂದು ಕೋಲು ತೆಗೆದುಕೊಂಡು ಹೊಡೆಯಲಿಕ್ಕೆ ಬರುತ್ತಾಳೆ ಅತ್ತೆ. ಇನ್ನು ಆಗಲೇ ಆ ಕೋಲು ಹಾವಿನ ಹಾಗೆ ಬದಲಾಗಿ ಅತ್ತೆಯ ಹಿಂದೆ ಬೀಳುತ್ತದೆ. ಅತ್ತೆ ಕೂಗುತ್ತಾ ನನ್ನನ್ನು ಕಾಪಾಡು ಎಂದು ಅನಾಮಿಕಳನ್ನು ಕರೆಯುತ್ತಾ ಇರುತ್ತಾಳೆ. ಆ ತಕ್ಷಣ ಆ ಹಾವನ್ನು ಮಾಯ ಮಾಡುತ್ತಾಳೆ ಅನಾಮಿಕಾ. ಇನ್ನು ಅತ್ತೆ ಭಯಪಡುತ್ತಾ ಒಂದು ಮೂಲೆಯಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾಳೆ. ನಂತರ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗುತ್ತಾಳೆ. ಗರ ಬಡಿದವರ ಹಾಗೆ ಇದ್ದು ಬಿಡುತ್ತಾಳೆ. ಆ ಮಾರನೇ ದಿನ ಬೆಳಿಗ್ಗೆ ಅತ್ತೆ ಹೀಗಂದುಕೊಳ್ಳುತ್ತಾಳೆ. ಅಮ್ಮ, ಇವಳು ಏನೋ ಮಾಯ ಮಂತ್ರಗಳನ್ನು ಕಲ್ತ್ಕೊಂಡು ಬಂದಿದ್ದಾಳೆ. ಇವಳನ್ನ ಅಂತ್ಯ ಮಾಡೋದು ನನ್ನಿಂದ ಆಗೋದಿಲ್ಲ ಎಂದು ಅತ್ತೆ ತುಂಬಾ ಭಯಪಡುತ್ತಾ ಇರುತ್ತಾಳೆ. ಆಗಲೇ ಅನಾಮಿಕಾ ರೂಮಿಂದ ಹೊರಗೆ ಬರುತ್ತಾಳೆ. ಆಕೆ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಅತ್ತೆ ಅನಾಮಿಕಳನ್ನು ನೋಡಿ ಏನು ಮಾತನಾಡದೇ ಇರುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕಳ ಗಂಡ ಬರುತ್ತಾನೆ. ಅವನು ಬರುತ್ತಲೇ ಅನಾಮಿಕಳನ್ನು ನೋಡಿ, ಅನಾಮಿಕಾ, ಹೇಗಿದ್ದೀಯಾ? ಯಾಕೆ ಯಾವಾಗ ಫೋನ್ ಮಾಡಿದ್ರು ಮಾತಾಡಲ್ಲ? ಏನಾಯ್ತು ಎಂದು ಗಂಡ ಕೇಳುತ್ತಲೇ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ. ಏನು ಅಂದ್ರೆ, ನಾನು ಇಲ್ಲಿ ಇದ್ದಿದ್ರಲ್ವಾ, ನಿಮ್ಮ ಅಮ್ಮನ ಪುಣ್ಯ ಅಂದ ಹಾಗೆ ನಾನು ಹೊರಗೆ ಹೊರಟೋದೆ. ಈ ಮಹಾತಾಯಿ ನನ್ನ ಬಗ್ಗೆ ಏನೋ ಒಂದು ಹೇಳಿರುತ್ತಾಳಲ್ಲ, ನನಗೆ ಗೊತ್ತಿಲ್ಲ ಎಂದು ಮನಸ್ಸಿನಲ್ಲೇ ಹೀಗಂದುಕೊಂಡು ಅವನ ಹತ್ತಿರ ಹೀಗನ್ನುತ್ತಾಳೆ. ಏನಂದ್ರೆ, ಯಾವುದೋ ಒಂದು ಕೆಲಸ ಮಾಡ್ತಿದ್ದಾಗ್ಲೇ ನೀವು ಫೋನ್ ಮಾಡ್ತಾ ಇರ್ತೀರಾ, ಇಷ್ಟಕ್ಕೂ ನೀವು ಹೇಗಿದ್ದೀರಾ? ಅದಕ್ಕೆ ಅವನು ಬಹಳ ಚೆನ್ನಾಗಿದ್ದೀನಿ ಅಂತ ಹೇಳುತ್ತಾನೆ. ಆ ನಂತರ ಅವನು ಅವಳನ್ನು ಮಾತನಾಡಿಸಿ ತಾಯಿಯ ಹತ್ತಿರ ಹೋಗುತ್ತಾನೆ. ಇನ್ನು ಕೆಲವು ತಿಂಗಳು ಇಲ್ಲಿಯೇ ಇರ್ತೀನಿ ನಾನು ಎಂದು ಹೇಳುತ್ತಾನೆ ಅವರಿಬ್ಬರ ಹತ್ತಿರ. ಅನಾಮಿಕಾ ಗಂಡ ಹಾಗೆ ಹೇಳುತ್ತಲೇ ಬಹಳ ಸಂತೋಷ ಪಡುತ್ತಾಳೆ. ನೀವು ಇಲ್ಲಿರುವುದು ನನಗೆ ಬಹಳ ಸಂತೋಷವಾಗಿದೆ ರೀ. ಸರಿ ಕಣೋ, ಈಗಲೂ ಈ ಸಲನು ನಿನ್ನ ಹೆಂಡತಿಗೆ ಹೆಣ್ಣು ಮಗು ಹುಟ್ಟುತ್ತೆ ಅಂತ ಜ್ಯೋತಿಷಿ ಹೇಳಿದ್ದಾನೆ. ಆದ್ರೆ ಏನಮ್ಮ, ಈಗಾಗಲೇ 2 ಹೆಣ್ಣು ಮಕ್ಕಳು ಹುಟ್ಟಿ ಸತ್ತು ಹೋಗಿದ್ದಾರೆ. ಈ ವಿಷಯದ ಬಗ್ಗೆ ನಾನು ಎಷ್ಟೋ ದುಃಖ ಪಡ್ತಾ ಇದ್ದೀನಿ. ಈ ಸಲ ಹುಟ್ಟುವ ಮಗು ಆದ್ರೂ ನನ್ನ ಕಣ್ಣು ಮುಂದೆ ಸಂತೋಷವಾಗಿ ತಿರುಗ್ತಾ ಇದ್ರೆ ಸಾಕು
ಎಂದು ಮಗ ಹೇಳುತ್ತಾನೆ. ಅದಕ್ಕೆ ಅವಳು ಏನು ಮಾತನಾಡದೆ ಒಳಗೆ ಹೊರಟು ಹೋಗುತ್ತಾಳೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಅನಾಮಿಕಳ ಅಮ್ಮ ಮನೆಗೆ ಬರುತ್ತಾಳೆ. ಅನಾಮಿಕಾ ತಾಯಿಯನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಆಗಲೇ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ಇವರಿಗೆ ಇನ್ನೇನೂ ಕೆಲಸವಿಲ್ಲ, ಯಾವಾಗಂದ್ರೆ ಯಾವಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಆಕೆಯ ಗರ್ಭ ಹೋಗ್ಬೇಕು ಅಂತ ನಾನು ಅಂದುಕೊಂಡ್ರೆ ಹಾಗೆ ನಡೆಯೋ ಹಾಗೆ ಕಾಣೋದಿಲ್ಲ ಎಂದು ಅತ್ತೆ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ಅನಾಮಿಕಳ ತಾಯಿ ಹೀಗನ್ನುತ್ತಾಳೆ, ಅನಾಮಿಕಾ, ನಿನಗೆ ಹಣ್ಣು ತಗೊಂಡು ಬಂದಿದ್ದೀನಿ, ಹಣ್ಣಿನ ರಸ ತೆಗಿತೀನಿ, ಕುಡಿಯಮ್ಮ ಎಂದು ಹೇಳಿ ಒಳಗೆ ಹೋಗುತ್ತಾಳೆ. ಆಕೆ ಹಣ್ಣಿನ ರಸ ತೆಗೆದು ಪಕ್ಕಕ್ಕೆ ಇಟ್ಟು ಸಕ್ಕರೆಗಾಗಿ ಹುಡುಕುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ಅದನ್ನು ಗಮನಿಸಿದ ಅತ್ತೆ ಗರ್ಭ ಹೋಗುವ ಹಾಗೆ ಔಷಧಿ ತಂದು ಆ ಹಣ್ಣಿನ ರಸದೊಳಗೆ ಬೆರೆಸುತ್ತಾಳೆ. ಹಾಗೆ ನಿಧಾನವಾಗಿ ಏನೂ ತಿಳಿಯದ ಹಾಗೆ ಹೊರಗೆ ಹೋಗುತ್ತಾಳೆ. ಅನಾಮಿಕಳ ತಾಯಿ ಅದನ್ನೆಲ್ಲ ಗಮನಿಸುತ್ತಾಳೆ. ಅನಾಮಿಕಾ ಅಷ್ಟರಲ್ಲಿ ಅಲ್ಲಿಗೆ ಬಂದು ಅದನ್ನು ಕುಡಿಯಲಿಕ್ಕೆ ಹೋಗುತ್ತಾಳೆ. ಆಗಲೇ ಅನಾಮಿಕಳ ತಾಯಿ ಹೀಗನ್ನುತ್ತಾಳೆ, ಅಯ್ಯೋ ಅನಾಮಿಕಾ, ಎಂತ ಕೆಲಸ ನಡೆದೋಯ್ತು? ನಿನ್ನ ಅತ್ತೆ ಅದರಲ್ಲಿ ಏನೋ ಬೆರೆಸಿದಾಳಮ್ಮ. ನಾನು ನನ್ನ ಕಣ್ಣಿಂದನೇ ನೋಡ್ದೆ. ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೋತಿರುವಾಗ ನೀನು ಬಂದು ಅದನ್ನ ಕುಡ್ದೆ. ನಿನ್ನ ಅತ್ತೆ ಏನ್ ಸೇರಿಸಿದಾಳು ಏನೋ. ಅಮ್ಮ, ನೀನೇನಕ್ಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀಯೋ ನನಗೆ ಅರ್ಥವಾಗ್ತಿಲ್ಲ. ನಮ್ಮ ಅತ್ತೆ ಅದರಲ್ಲಿ ಕಲಿಸಿದ ವಿಷವನ್ನು ನಾನು ನನ್ನ ಮಾಯಾಶಕ್ತಿಯಿಂದ ತೆಗೆದಿದ್ದೀನಿ ಎಂದು ಅನಾಮಿಕಾ ಹೇಳುತ್ತಾಳೆ. ಆ ಮಾತುಗಳು ಕೇಳಿದ ತಾಯಿ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಮಾಯಾಶಕ್ತಿ ಏನೇ? ನನಗೇನು ಅರ್ಥವಾಗುತ್ತಿಲ್ಲ ಎಂದು ತಾಯಿ ಹೇಳುತ್ತಲೇ ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆ ಮಾತುಗಳೆಲ್ಲ ಅತ್ತೆ ಮರೆಯಲ್ಲಿ ನಿಂತು ಕೇಳುತ್ತಾಳೆ. ಅಯ್ಯೋ, ಅಂದ್ರೆ ನಾನು ಇವಳನ್ನ ಸಾಯಿಸಲಾರೆ ಅನ್ನೋ ಮಾತು. ಇನ್ನೇನು ಮಾಡ್ಲಿ, ಬಾಯಿ ಮುಚ್ಕೊಂಡು ಇರೋದಕ್ಕಿಂತ ಇನ್ನೇನೋ ಮಾಡಲಾರೆ ಎಂದು ಅತ್ತೆ ಅಂದುಕೊಳ್ಳುತ್ತಾಳೆ. ಈ ಮಾತುಗಳೆಲ್ಲ ಕಿರಣ್ ಕೂಡ ಕೇಳಿಸಿಕೊಳ್ಳುತ್ತಾನೆ. ಕಿರಣ್ ರಾತ್ರಿ ಸಮಯದಲ್ಲಿ ಒಂಟಿಯಾಗಿದ್ದ ಅನಾಮಿಕಳ ಹತ್ತಿರ ಹೋಗುತ್ತಾನೆ. ಅನಾಮಿಕಾ, ನನಗೆ ನಿಜ ಹೇಳು, ಇದಕ್ಕೂ ಮೊದಲು ನನ್ನ ಇಬ್ಬರು ಮಕ್ಕಳು ಹೇಗೆ ಸತ್ತು ಹೋದ್ರು? ಕಾಯಿಲೆ ಬಂದು ಸತ್ತು ಹೋಯ್ತ್ರಿ. ಏನಕ್ಕೆ ಕೇಳ್ತಾ ಇದ್ದೀರಾ? ನೀನು ನಿಜ ಹೇಳದೇ ಇದ್ರೆ ನನ್ನ ಮೇಲಾಣೆ, ಇಲ್ಲಿ ಏನು ನಡೆಯುತ್ತಿದೆಯೋ ನನಗೆ ಹೇಳು. ನಮ್ಮಿಬ್ಬರು ಮಕ್ಕಳನ್ನ ನಿಮ್ಮ ಅಮ್ಮನೇ ಸಾಯಿಸಿದ್ರು ರೀ. ಆ ವಿಷಯ ನಾನೇ ಸ್ವಯಂ ಕೇಳ್ದೆ. ನಿಮ್ಮ ಅಮ್ಮನ ಬಾಯಿಂದಲೇ ನಾನು ಕೇಳಿದ್ದೀನಿ. ಆಕೆ ನಾಟಿ ವೈದ್ಯಳ ಹತ್ರ ಏನೋ ಔಷಧ ತಗೊಳ್ತಾ ಇರೋದು ನಾನು ಕಿವಿಯಾರೆ ಕೇಳ್ದೆ. ಅದಕ್ಕೆ ನಾನು ಓಡಿ ಹೋದೆ ಎಂದು ಪೂರ್ತಿಯಾಗಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆ ಮಾತುಗಳನ್ನ ಕೇಳಿದ ಅನಾಮಿಕಳ ಗಂಡ ಬಹಳ ದುಃಖ ಪಡುತ್ತಾನೆ. ನನ್ನ ತಾಯಿ ಈಗಿನವಳು ಅಂತ ಅಂದ್ಕೊಂಡಿರ್ಲಿಲ್ಲ ಎಂದು ತಕ್ಷಣ ತಾಯಿಯ ಹತ್ತಿರ ಹೋಗುತ್ತಾನೆ. ಅಮ್ಮ, ನಿನ್ನ ಮೊಮ್ಮಕ್ಕಳನ್ನ ಸಾಯಿಸ್ಲಿಕ್ಕೆ ನಿನ್ಗೆ ಹೇಗೆ ಕೈ ಬಂತು? ನೀನು ಒಬ್ಬ ತಾಯಿಯಾಗಿ ನಮ್ಮನ್ನ ತಂದೆ ತಾಯಿ ಆಗದ ಹಾಗೆ ಮಾಡಿದೀಯಲ್ಲಮ್ಮ. ನಿಂಗೆ ನಾವು ಏನು ಅನ್ಯಾಯ ಮಾಡಿದೆವಮ್ಮ? ಅರೆ, ಗಂಡು ಮಗುವಿಗಾಗಿ ಅದನ್ನೆಲ್ಲ ನಾನೇ ಮಾಡಿದೆ ಎಂದು ತಾಯಿ ಹೇಳುತ್ತಾಳೆ. ಅವನಿಗೆ ಬಹಳ ಕೋಪ ಬರುತ್ತದೆ. ಅಮ್ಮ, ನಿನ್ನ ಅಮ್ಮ ಕೂಡ ಗಂಡು ಮಗು ಬೇಕು ಅಂತ ಹೇಳಿ ನಿನ್ನನ್ನ ಸಾಯಿಸಿದ್ರೆ ನೀನು ಇರ್ತಾ ಇದ್ದೀಯಾ? ಆಕೆ ಆ ಮಾತಿಗೆ ದುಃಖ ಪಡುತ್ತಾ ಅಳುತ್ತಾ ಒಳಗಡೆಗೆ ಹೋಗುತ್ತಾಳೆ. ಆ ದಿನದಿಂದ ತಾಯಿ ಮಗ ಇಬ್ಬರು ಸರಿಯಾಗಿ ಮಾತನಾಡಿಕೊಳ್ಳುವುದನ್ನು ಬಿಟ್ಟರು. ಅನಾಮಿಕಾ ತಾಯಿ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾತ್ರವೇ ಅತ್ತೆಯ ಹತ್ತಿರ ಚೆನ್ನಾಗಿ ಮಾತನಾಡುತ್ತಾ ಇರುತ್ತಾಳೆ. ಅತ್ತೆ ಕೂಡ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಬಹಳ ಚೆನ್ನಾಗಿ ಮಾತನಾಡುತ್ತಾ ಇರುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಅನಾಮಿಕಳಿಗೆ ಗಂಡು ಮಗು ಹುಟ್ಟುತ್ತದೆ. ಅದನ್ನು ನೋಡಿ ಅತ್ತೆ ಎಷ್ಟೋ ಸಂತೋಷ ಪಡುತ್ತಾಳೆ. ಅತ್ತೆ, ನೀವು ಆ ಜಾತಕದವರು ಅಂದ ಮಾತು ಕೇಳಿ ನನ್ನನ್ನ ಸಾಯಿಸಬೇಕು ಅಂತ ನೋಡಿದ್ರಿ ಎಂದು ಹೇಳುತ್ತಾಳೆ. ಅದಕ್ಕೆ ಆಕೆ ದುಃಖ ಪಡುತ್ತಾ ತಪ್ಪಾಗಿ ಹೋಯಿತು, ಕ್ಷಮಿಸಿ ಅಂತ ಅನ್ನುತ್ತಾಳೆ. ಇನ್ನು ಅತ್ತೆ ಅದುವರೆಗೂ ತಾನು ಮಾಡಿದ ತಪ್ಪಿಗೆಲ್ಲ ಕ್ಷಮಾಪಣೆ ಕೇಳುತ್ತಾಳೆ. ಇನ್ನು ಅವರ ಕತೆ ಸುಖಾಂತವಾಗುತ್ತದೆ. ಅನಾಮಿಕಾ ಅತ್ತೆಯ ಮನೆಯಲ್ಲಿ ಕಾಲಿಡುತ್ತಾಳೆ. ಅವಳ ಗಂಡ ರವಿ, ಅತ್ತೆ ಶಾರದಾ ಅವಳನ್ನು ಎಷ್ಟೋ ಪ್ರೇಮದಿಂದ ನೋಡಿಕೊಳ್ಳುತ್ತಾರೆ. ಅನಾಮಿಕಳದು ಬಹಳ ಬಡ ಕುಟುಂಬ. ಆದರೆ ಅವಳ ಅತ್ತೆಯ ಕುಟುಂಬ ಪರವಾಗಿಲ್ಲ, ಎಲ್ಲ ಸದುಪಾಯಗಳು ಇರುತ್ತದೆ. ಅನಾಮಿಕಾ ಅಲ್ಲಿ ಎಷ್ಟೋ ಸಂತೋಷದಿಂದ ಇರುತ್ತಾಳೆ. ಅಂದುಕೊಳ್ಳದ ಹಾಗೆ ರವಿಗೆ ಕಾಯಿಲೆ ಬರುತ್ತದೆ. ರವಿಯ ಚಿಕಿತ್ಸೆಗಾಗಿ ಎಷ್ಟೋ ಹಾಸ್ಪಿಟಲ್ ಸುತ್ತಲೂ ತಿರುಗುತ್ತಾರೆ. ಅದರ ಕಾರಣದಿಂದ ಅವರ ಹತ್ತಿರವಿರುವ ದುಡ್ಡೆಲ್ಲ ರವಿಯ ಹಾಸ್ಪಿಟಲ್ ಖರ್ಚಿಗೆ ಖರ್ಚಾಗುತ್ತಾ ಇರುತ್ತದೆ. ರವಿಗೆ ಆಪರೇಷನ್ ಆಗುತ್ತದೆ. ರವಿ ತಿರುಗಿ ಮನೆಗೆ ಬರುತ್ತಾನೆ. ಕೆಲವು ದಿನಗಳು ಕಳೆಯುತ್ತದೆ. ಗಂಡಸರ ಸಂಪಾದನೆ ಇಲ್ಲದೆ ಇದ್ದುದರಿಂದ ಅವರ ದಿನಗಳು ಕಳೆಯಲಿಕ್ಕೆ ಬಹಳ ಕಷ್ಟವಾಗುತ್ತಾ ಇರುತ್ತದೆ. ಹೀಗಿರುವಾಗ ಒಂದು ದಿನ ಅನಾಮಿಕಳ ಅತ್ತೆ ಶಾರದಾ ಹೀಗಂದುಕೊಳ್ಳುತ್ತಾಳೆ. ಛೆಛೆ, ಏನೋ ಅಂದ್ಕೊಂಡೆ. ನನ್ನ ಸೊಸೆಯ ದರಿದ್ರ ನನ್ನ ಮನೆಗೆ ಸುತ್ತಕೊಂಡ ಹಾಗಿದೆ. ಅದಕ್ಕೆ ನನ್ನ ಮನೆಗೆ ಕಾಲಿಟ್ಟ ಕೆಲವು ದಿನಕ್ಕೆ ಹೀಗೆ ನಡೆದಿದೆ. ಚಿಚಿ, ನಾವು ಅನಗತ್ಯವಾಗಿ ಮದುವೆ ಮಾಡಿಕೊಂಡು ಈಗೇನೋ ಕಷ್ಟಪಡಬೇಕಾಗಿ ಬಂದಿತ್ತು.
ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುತ್ತಾಳೆ. ಆ ಮಾತುಗಳು ಅನಾಮಿಕಾ ಮರೆಯಲ್ಲಿ ಕೇಳುತ್ತಾಳೆ. ಅಯ್ಯೋ, ಇದೆಲ್ಲ ನನ್ನಿಂದಲೇ ನಡೀತಾ? ದೇವ್ರೇ, ಯಾಕೆ ಹೀಗೆ ನನ್ನ ಅತ್ತೆ ಮನೆಯಲ್ಲಿ ಕೂಡ ನನಗೆ ಅವಮಾನ ಮಾಡುವ ಹಾಗೆ ಮಾಡಿದೆ ಎಂದು ಅನಾಮಿಕಾ ಎಷ್ಟೋ ದುಃಖ ಪಡುತ್ತಾ ಇದ್ದಳು. ಹೀಗಿರುವಾಗ ಒಂದು ದಿನ ಶಾರದಾ ಅವಳನ್ನು ಹತ್ತಿರ ಕರೆಯುತ್ತಾಳೆ. ಅಮ್ಮ ಅನಾಮಿಕಾ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮನೆಯಲ್ಲಿ ಕಳೆಯೋದು ಬಹಳ ಕಷ್ಟವಾಗ್ತಿದೆ. ನೀನು ಮಗನನ್ನು ನೋಡಿಕೊಂಡು ಅವನಿಗೆ ಸರಿಯಾಗಿ ಊಟ ಔಷಧಿ ಕೊಡು ಎಂದು ಅನ್ನುತ್ತಾಳೆ ಶಾರದಾ. ಅದಕ್ಕೆ ಅನಾಮಿಕಾ ಸರಿ ಎಂದು ಅನ್ನುತ್ತಾಳೆ. ಇನ್ನು ಆ ದಿನದಿಂದ ಅತ್ತೆ ಶಾರದಾ ಹೊಲಕ್ಕೆ ಹೋಗುತ್ತಿರುತ್ತಾಳೆ. ಹಾಗೆ ಒಂದು ವಾರ ಕಳೆಯುತ್ತದೆ. ಅಮ್ಮ, ಈ ಸೊಂಟ ನೋವು ತಡೆಯಕ್ಕಾಗ್ತಿಲ್ಲ. ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ನನಗೆ ಸೊಂಟ ನೋವು ಬರ್ತಾ ಇದೆ. ಈ ಮುದಿ ವಯಸ್ಸಲ್ಲಿ ಅಂತ ಬಾರದ ಕೆಲಸ ಮಾಡಬಾರ್ದು ಅಂದ್ಕೋತೀನಿ. ಹಬ್ಬ ಎಂದು ಬಹಳ ನೋವು ಅನುಭವಿಸುತ್ತಾ ಇರುತ್ತಾಳೆ. ಆ ಮಾತುಗಳನ್ನು ಕೇಳಿದ ಅನಾಮಿಕಾ ಅತ್ತೆ ಹತ್ತಿರ ಈಗನ್ನುತ್ತಾಳೆ. ಅತ್ತೆ, ಏನಾಯ್ತು? ಯಾಕೆ ಮಲ್ಕೊಂಡಿದ್ದೀರಾ? ಆರೋಗ್ಯ ಸರಿ ಇಲ್ಲವಾ? ಏನ್ ಚೆನ್ನಾಗಿದೆಯೋ ಏನೋ ತಾಯಿ, ನನಗೆ ಸೊಂಟ ನೋವು ಬರ್ತಾ ಇದೆ. ಹೊಲಕ್ಕೆ ಹೋಗೋದು ನನ್ನಿಂದ ಆಗಲ್ಲ ಎಂದು ಶಾರದಾ ದುಃಖ ಪಡುತ್ತಾಳೆ. ಅದಕ್ಕೆ ಅವಳಿಗೆ ಸೊಂಟ ನೋವು ಹೆಚ್ಚಾಗಿದ್ದರಿಂದ ಡಾಕ್ಟರ್ ಅನ್ನು ಕರೆಸು ಎಂದು ಹೇಳುತ್ತಾಳೆ ಅತ್ತೆ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳಿ ಡಾಕ್ಟರ್ ಅನ್ನು ಕರೆಸುತ್ತಾಳೆ. ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಅವಳಿಗೆ ಸಂಪೂರ್ಣ ವಿಶ್ರಾಂತಿ ಬೇಕು ಎಂದು ಹೇಳುತ್ತಾರೆ. ಹಾಗೆ ಕೆಲವು ಔಷಧಿಗಳನ್ನು ಕೂಡ ಬರೆದುಕೊಡುತ್ತಾರೆ. ಇನ್ನು ಪೂರ್ತಿ ಮನೆಯ ಭಾರವೆಲ್ಲವೂ ಅನಾಮಿಕಳ ಮೇಲೆ ಬೀಳುತ್ತದೆ. ಅನಾಮಿಕಳಿಗೆ ಏನು ಮಾಡಲು ಅರ್ಥವಾಗುವುದಿಲ್ಲ. ಮನೆಯಲ್ಲಿರುವ ದುಡ್ಡು ಕ್ರಮೇಣ ಆಗಿ ಹೋಗುತ್ತಿರುತ್ತದೆ. ಏನು ಮಾಡುವುದೋ ಅರ್ಥವಾಗದ ಪರಿಸ್ಥಿತಿಯಲ್ಲಿ ಅನಾಮಿಕಾ ಇರುತ್ತಾಳೆ. ಮಂಚ ಹಿಡಿದ ಗಂಡ ಒಂದು ದಿನ ಹೀಗನ್ನುತ್ತಾನೆ. ಅನಾಮಿಕಾ, ನನಗೆ ಬಹಳ ಹಸಿವಾಗ್ತಾ ಇದೆ ಎಂದು ಕರೆಯುತ್ತಾನೆ. ಅನಾಮಿಕಾ ಅವನ ಹತ್ತಿರ ಹೋಗುತ್ತಾಳೆ. ಗೋಧಿ ಹಿಟ್ಟಿನ ರೊಟ್ಟಿ ಮಾಡ್ಲಾ? ಗೋಧಿ ಹಿಟ್ಟು ಮಾತ್ರವೇ ಇದೆ ಮನೆಯಲ್ಲಿ, ಅಕ್ಕಿ ಕೂಡ ಇಲ್ಲ. ಏನೋ ಒಂದು ಮಾಡು, ನನಗೇನೋ ಬಹಳ ಹಸಿವಾಗ್ತಾ ಇದೆ ಎಂದು ಗಂಡ ಹೇಳುತ್ತಾನೆ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳಿ ಅವನಿಗೆ ರೊಟ್ಟಿ ಮಾಡಿ ಕೊಡುತ್ತಾಳೆ. ರೊಟ್ಟಿ ಮಾಡಿದ ನಂತರ ಅವನಿಗೆ ರೊಟ್ಟಿ ಕೊಡುತ್ತಾಳೆ. ಅವನು ರೊಟ್ಟಿ ತಿನ್ನುತ್ತಾನೆ. ಹಾಗೆ 2 ದಿನಗಳು ಕಳೆಯುತ್ತದೆ. ಇನ್ನು ಆಗಲೇ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತದೆ. ಸಾಯಂಕಾಲದ ವೇಳೆಯಲ್ಲಿ ರೊಟ್ಟಿಗಳನ್ನು ಮಾಡಿ ಮಾರಬೇಕು ಅಂದುಕೊಳ್ಳುತ್ತಾಳೆ. ಆ ಮಾರನೇ ದಿನ ಅವಳು ಅತ್ತೆಗೆ ಹೇಳದೆ ರೊಟ್ಟಿಗಳನ್ನು ತಯಾರು ಮಾಡಿ ಮನೆಯ ಮುಂದೆ ಮಾರಲಿಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಅತ್ತೆ ನೋಡುತ್ತಾಳೆ. ಅರೇ, ಏನು ಹೇಳ್ದೆ? ಯಾಕೆ ಹೀಗೆ ಮಾಡ್ತಾ ಇದೀಯೇ? ನಿನ್ ಮುಖ ನೋಡಿ ಯಾರಾದ್ರೂ ತಗೊಳಕ್ಕೆ ಬರ್ತಾರಾ? ಮೊದಲೇ ನಷ್ಟ ಜಾತಕದವಳು. ನನ್ನ ಮನೆಗೆ ಕಾಲಿಟ್ಟು ನನ್ನ ಮನೆ ನಾಶವಾಯ್ತು. ಈಗ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದನ್ನು ಸರ್ವನಾಶ ಮಾಡ್ತೀಯಾ? ಅತ್ತೆ, ದಯವಿಟ್ಟು ನೀವು ಪದೇ ಪದೇ ಹಾಗೆ ಹೇಳ್ಬಿಡಿ. ನನ್ನ ಮನಸ್ಸಿಗೆ ಬಹಳ ದುಃಖವಾಗುತ್ತೆ. ನನ್ನಿಂದ ನಿಮಗೆ ನಷ್ಟ ಆಗಿದ್ದರಿಂದ ನಾನು ಹೀಗೆ ವ್ಯಾಪಾರ ಶುರು ಮಾಡಿದ್ದೀನಿ. ಖಚಿತವಾಗಿ ಈ ವ್ಯಾಪಾರದಲ್ಲಿ ಲಾಭ ಬರುತ್ತೆ ಅತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಸರ್ವವೂ ವಾಪಸ್ ಬರುತ್ತೆ ಅತ್ತೆ. ಹ್ಞೂ, ಅರೆ ನಷ್ಟ ಜಾತಕದವಳೆ, ಎಲ್ಲಿ ಕಾಲಿಟ್ರು ನಷ್ಟವೇ ಬರುತ್ತೆ ಎಂದು ಬಹಳ ಕೀಳಾಗಿ ಮಾತನಾಡುತ್ತಾಳೆ ಅತ್ತೆ. ಆಗ 2 ವ್ಯಕ್ತಿಗಳು ಅಲ್ಲಿಗೆ ಬರುತ್ತಾರೆ. ಅವರು ಪರವೂರಿನವರು. ಸುತ್ತಮುತ್ತಲು ತಿನ್ನಲಿಕ್ಕೆ ಏನೂ ಇಲ್ಲದರಿಂದ ಅವರು ಅಲ್ಲಿಗೆ ಸೇರಿಕೊಳ್ಳುತ್ತಾರೆ. ಅನಾಮಿಕಳ ಹತ್ತಿರ ರೊಟ್ಟಿಗಳು ಎಷ್ಟು ಎಂದು ಕೇಳುತ್ತಾರೆ. ಜೊತೆ 25 ರೂಪಾಯಿ ಸರ್. ಅದಕ್ಕೆ ಅವರು ಬಹಳ ಹಸಿವಾಗಿದೆ, 2 ಪ್ಲೇಟ್ ಹಾಕು ಅನ್ನುತ್ತಾರೆ. ಅದಕ್ಕೆ ಅನಾಮಿಕಾ ಸರಿ ಎಂದು ಹೇಳಿ ಅವರಿಗೆ ರೊಟ್ಟಿ ಹಾಗೂ ಪಲ್ಯ ಹಾಕಿ ಕೊಡುತ್ತಾಳೆ. ಅವರು ಬಹಳ ಹಸಿವಾದ್ದರಿಂದ ಒಂದರ ಮೇಲೊಂದು ಬಹಳ ರೊಟ್ಟಿಗಳನ್ನು ತಿನ್ನುತ್ತಾರೆ. ಹಾಗೆ 2 ಸೇರಿ 12 ರೊಟ್ಟಿ ತಿನ್ನುತ್ತಾರೆ. ಅದನ್ನೆಲ್ಲ ನೋಡುತ್ತಿದ್ದ ಅತ್ತೆ ಹೀಗಂದುಕೊಳ್ಳುತ್ತಾಳೆ. ಇವಳು ಮಾಡಿರುವ ಚಪಾತಿ ಚೆನ್ನಾಗಿರೋ ಹಾಗಿದೆ, ಅದಕ್ಕೆ ತುಂಬಾ ತಿಂತಾ ಇದ್ದಾರೆ. ಅಮ್ಮ, ಚಪಾತಿ ಪಲ್ಯ 2 ಬಹಳ ಚೆನ್ನಾಗಿದೆ. ಇಲ್ಲೋಡಮ್ಮ, ನಿನಗೆ ಬರಬೇಕಾಗಿದ್ದು 300 ರೂಪಾಯಿಗಳು. ಆದ್ರೆ ಸರಿಯಾಗಿ ಕಿಸಮೆಯಾಗಿ ನನ್ನ ಹಸಿವೆ ತೀರಿಸಿ ಆದ್ರಿಂದ ತಗೋ 500 ರೂಪಾಯಿ ಕೊಡ್ತಾ ಇದ್ದೀನಿ ಎಂದು ಹೇಳಿ ಆ ವ್ಯಕ್ತಿ 500 ರೂಪಾಯಿ ಕೊಡುತ್ತಾರೆ. ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅತ್ತೆ ಇದನ್ನೆಲ್ಲ ನೋಡುತ್ತಾಳೆ. ಈ ದಿನ ಪರವೂರಿನವರಾಗಿದ್ದರಿಂದ 500 ರೂಪಾಯಿ ಬಂದಿತ್ತು. ನಾಳೆ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರಿ, ಆ 500 ರೂಪಾಯಿ ನನಗೆ ಕೊಡು ಎಂದು ಆ ದುಡ್ಡನ್ನು ತೆಗೆದುಕೊಂಡು ಅವಳ ಹತ್ತಿರವೇ ಇಟ್ಟುಕೊಳ್ಳುತ್ತಾಳೆ. ಆ ನಂತರ ಒಬ್ಬಾಕೆ ಅನಾಮಿಕಳ ಹತ್ತಿರ ಬರುತ್ತಾಳೆ. ಆಕೆ ಅನಾಮಿಕಳನ್ನು ನೋಡುತ್ತಾಳೆ. ಅಮ್ಮ ಅನಾಮಿಕಾ, ರೊಟ್ಟಿ ಮಾಡ್ತಾ ಇದೀಯಾ?
ನನ್ಗೊಂದು ಪ್ಲೇಟ್ ಪಾರ್ಸಲ್ ಕೊಡಮ್ಮ ಎಂದು ಹೇಳುತ್ತಾಳೆ. ಅನಾಮಿಕಾ ಸರಿ ಎಂದು ಹೇಳಿ ಒಂದು ಪ್ಲೇಟ್ ರೊಟ್ಟಿ ಪಾರ್ಸಲ್ ಮಾಡುತ್ತಾಳೆ. ಆಕೆ ಅದನ್ನು ತೆಗೆದುಕೊಳ್ಳುತ್ತಾಳೆ. ಎಷ್ಟು ಅನಾಮಿಕಾ? 25 ರೂಪಾಯಿ ಅಮ್ಮ ಎಂದು ಹೇಳುತ್ತಾಳೆ. ಅದಕ್ಕೆ ಆಕೆ ಸರಿ ಎಂದು ಹೇಳಿ ದುಡ್ಡು ಕೊಡುತ್ತಾಳೆ. ಹಾಗೆ ಒಬ್ಬೊಬ್ಬರಾಗಿ ಬಂದು ಅದನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಆ ದಿನ ತುಂಬಾನೇ ದುಡ್ಡು ಬರುತ್ತೆ. ಅತ್ತೆ ದುಡ್ಡನ್ನು ನೋಡಿ ಏನು ಮಾತನಾಡುವುದಿಲ್ಲ. ಆ ಮಾರನೇ ದಿನ ಬೆಳಿಗ್ಗೆ ರೊಟ್ಟಿಗಳನ್ನು ಮಾಡಿ ಅನಾಮಿಕಾ ಮಾರಲಿಕ್ಕೆ ಶುರು ಮಾಡುತ್ತಾಳೆ. ರೊಟ್ಟಿ ಪಲ್ಯ ಬಹಳ ಚೆನ್ನಾಗಿದ್ದರಿಂದ ತುಂಬಾ ಜನ ಬಂದು ಅದನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಾಗೆ ತಿಂಗಳುಗಳು ನಡೆಯುತ್ತದೆ. ಆ ತಿಂಗಳು ಪೂರ್ತಿ ಮಾಡಿದ ವ್ಯಾಪಾರದಿಂದ ಅನಾಮಿಕಳಿಗೆ ಬಹಳ ಲಾಭ ಬರುತ್ತದೆ. ಇನ್ನು ಅವರು ಮತ್ತೆ ಒಳ್ಳೆಯ ಸ್ಥಾನಕ್ಕೆ ಬರುತ್ತಾರೆ. ಇದನ್ನು ನೋಡಿ ಅತ್ತೆ ಹೀಗನ್ನುತ್ತಾಳೆ. ಅನಾಮಿಕಾ, 1 ತಿಂಗಳಲ್ಲೇ ಮತ್ತೆ ನಮ್ಮ ಪುನಃ ವೈಭವವನ್ನು ತಂದುಕೊಟ್ಟೆಮ್ಮ. ಬಹಳ ಬಹಳ ಕೃತಜ್ಞತೆಗಳು. ಅನಾಮಿಕಾ, ನಿನಗೆ ಬಹಳ ಮಾತುಗಳಂದೆ, ನನ್ನನ್ನು ಕ್ಷಮಿಸಮ್ಮ. ಇನ್ನು ಆ ಮಾತುಗಳು ಕೇಳಿದ ಅನಾಮಿಕಳ ಗಂಡ ಹೀಗನ್ನುತ್ತಾನೆ. ಅಮ್ಮ, ಮನುಷ್ಯನಿಗೆ ಒಂದು ಬುದ್ಧಿ ಇರುತ್ತೆ. ಅದೇನು ಅಂತ ಗೊತ್ತಾ? ನಮ್ಮಿಂದ ನಷ್ಟ ನಡೆದ್ರೆ ನಷ್ಟ ಜಾತಕದವರು, ನಮ್ಮಿಂದ ಲಾಭ ಬಂದ್ರೆ ಅವರು ಬಹಳ ಅದೃಷ್ಟವಂತರು. ಅಷ್ಟೇ ಅಲ್ವಾ? ಮೊನ್ನೆ ತನಕ ಅನಾಮಿಕಳನ್ನು ಎಷ್ಟೋ ಮಾತು ಅಂದೆ. ನಾನು ಕೇಳಿಯೂ ಕೇಳಿಸಿದ ಹಾಗೆ ನಡ್ಕೊಂಡೆ. ಅನಾಮಿಕಳ ಮನಸ್ಸು ಎಷ್ಟು ನೋವು ಪಡ್ತೋ ಗೊತ್ತಾ? ಆಕೆ ರಾತ್ರಿ ಸಮಯದಲ್ಲಿ ಕೂಡ ಎಷ್ಟೋ ದುಃಖ ಪಡುತ್ತಾ ಅಳ್ತಾ ಇದ್ಲು. ಆ ವಿಷಯ ಕೂಡ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಆದ್ರೆ ನಾನು ಅನಾಮಿಕಳ ಪ್ರತಿ ನಡೆಯನ್ನು ಗಮನಿಸುತ್ತಲೇ ಇದ್ದೀನಮ್ಮ. ಆದ್ರೂ ನನ್ನ ಹಣೆ ಬರಹ ಸರಿಯಿಲ್ಲದೆ ನಾನು ಮಂಚ ಹಿಡಿದೆ. ಅದಕ್ಕೆ ಅನಾಮಿಕಾ ಏನು ಮಾಡಿದ್ದಾಳಮ್ಮ? ಹೌದು ಕಣೋ, ಮನುಷ್ಯರಲ್ಲಿರುವ ಲೋಪ ಇದೆ ಅಂದ್ಕೊಳ್ತೀನಿ. ಏನು ಮಾಡಿದ್ರು ನನ್ನಿಂದ ದೊಡ್ಡ ತಪ್ಪು ನಡೆದು ಹೋಯಿತು. ಅತ್ತೆ, ನಡೆದು ಹೋಗಿದ್ದರ ಬಗ್ಗೆ ಆಲೋಚಿಸಬೇಡಿ, ನಡೆಯಬೇಕಾದರ ಬಗ್ಗೆ ಆಲೋಚಿಸಿ ಅತ್ತೆ. ಅಂದಹಾಗೆ ಅತ್ತೆ, ನಾನು ಒಬ್ಬಳೇ ವ್ಯಾಪಾರ ಮಾಡಲಾಗದೆ ಹೋಗ್ತಾ ಇದ್ದೀನಿ. ಜನಗಳು ಹೆಚ್ಚು ಬರ್ತಾ ಇದ್ದಾರೆ. ಹಾಗೆ ಬಂದಿದ್ದರಿಂದ ಬೇಗನೆ ಅವರಿಗೆ ಕೊಡಲಾಗದೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಸಹಾಯ ಮಾಡಿ ಅತ್ತೆ. ಅಯ್ಯೋ, ಖಂಡಿತ ಅನಾಮಿಕಾ, ಖಚಿತವಾಗಿ ಇಬ್ಬರು ಸೇರಿ ವ್ಯಾಪಾರ ಮಾಡೋಣ ಎಂದು ಅತ್ತೆ ಹೇಳುತ್ತಾಳೆ. ಆ ಮಾತಿಗೆ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಆ ದಿನದಿಂದ ಅತ್ತೆ ಸೊಸೆಯರಿಬ್ಬರು ಸೇರಿ ವ್ಯಾಪಾರ ಮಾಡುತ್ತಾ ಇರುತ್ತಾರೆ. ಇಬ್ಬರು ವ್ಯಾಪಾರ ಮಾಡುತ್ತಿದ್ದರಿಂದ ಅವರಿಗೆ ಬಹಳ ಸಮಯ ಉಳಿಯುತ್ತದೆ. ಹಾಗೆ ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತಾ ಇರುತ್ತದೆ. ಕೆಲವು ದಿನಗಳ ನಂತರ ಅವರು ಅಲ್ಲಿ ಒಂದು ಚಿಕ್ಕ ಹೋಟೆಲ್ ತರಹ ಓಪನ್ ಮಾಡಿಕೊಳ್ಳುತ್ತಾರೆ. ಹಾಗೆಯೇ ರೊಟ್ಟಿ ಜೊತೆಗೆ ಇಡ್ಲಿ, ಚಪಾತಿ ಹೀಗೆ 3 ಮಾಡಿಕೊಂಡು ಮಾರಾಟ ಮಾಡುತ್ತಾ ಇರುತ್ತಾರೆ. ಹಾಗೆ ಅವರ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಾ ಇರುತ್ತದೆ. ಹಾಗೆ ವರ್ಷವಾಗುವುದರೊಳಗೆ ಅವರು ಬಹಳ ದುಡ್ಡಿರುವವರಾಗಿ ಹೋಗುತ್ತಾರೆ. ಒಳ್ಳೆಯ ಮನೆ, ಅವರಿಗೆ ಬೇಕಾದ್ದೆಲ್ಲವನ್ನು ಏರ್ಪಾಟು ಮಾಡಿಕೊಳ್ಳುತ್ತಾರೆ. ಅನಾಮಿಕಳ ಗಂಡನ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಹಾಗೆ ಅವರು 3 ಸೇರಿ ಅವರ ವ್ಯಾಪಾರ ನೋಡಿಕೊಳ್ಳುತ್ತಾ ಇರುತ್ತಾರೆ. ಹಾಗೆ ಅನಾಮಿಕಾ, ನಾನು ದುರದೃಷ್ಟದವಳು ಅಂತ ಅಂದುಕೊಳ್ಳದೆ ಕಷ್ಟಪಡುತ್ತಾ ಕೆಲಸ ಮಾಡಿಕೊಂಡು ಆಕೆ ವಿಜಯವನ್ನು ಸಾಧಿಸಿ ಕುಟುಂಬವನ್ನು ನಿಲ್ಲಿಸುತ್ತಾಳೆ.